ತಿಂಗಳಲ್ಲಿ ಮ್ಯಾಕ್ಸಿಮಮ್ ಒಂದು 20-25 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಖುಷಿಯಾಗಿ ಆಗಿದ್ದೀವಿ. ನಾವು ಸಾಯುವತ್ತಿಗೆ ಯಾವುದೇ ಕಾರಣಕ್ಕೂ ಸಾಲಗಾರನಾಗ ಸಾಯೋದಿಲ್ಲ, ಅದಂತೂ ಗ್ಯಾರಂಟಿ. ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್ ಅಂತ, ತಗ್ಗಳ್ಳಿ ಮಲ್ಲಿಗೆರೆ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಕಳೆದ ಒಂದು 20 ವರ್ಷದಿಂದ ನಮ್ಮ ಸುಭಾಷ್ ಪಾಳೇಕರ್ ಅವರ ಗೋದಾಯಿತ ನಿಸರ್ಗ ಕೃಷಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮನೇಲಿ 2 ಹಳ್ಳಿಕಾರ ನಾಟಿಸಿದೆ, ಒಂದು ಎಮ್ಮೆ ಇದೆ, 3 ಕರು ಇದೆ. ಸಂಪೂರ್ಣವಾಗಿ ಗೋದಾಯಿತ ಕೃಷಿ ಮಾಡ್ಕೊಂಡು ಜೀವಾಮೃತ, ಬೀಜಾಮೃತ, ಆದ್ರತೆ, ಒದಕೆ, ಬಹು ಬೆಳೆ. ಒಟ್ಟಿನಲ್ಲಿ ನಮ್ಮದು ಏನಂದರೆ ಒಂದೇ ಬೆಳೆ ಇಲ್ಲ. ಈಗಲೂ ನೋಡ್ಬೋದು ನೀವು, ಇದರಲ್ಲಿ ಅರಿಶಿನ, ಶುಂಠಿ ಮತ್ತು ಕ್ಯಾರೆಟು, ಗೆಡ್ಡೆಕೋಸು, ಸೊಪ್ಪುಗಳು, ಬದನೆಕಾಯಿ, ಬೆಂಡೆಕಾಯಿ, ಕುಂಬಳ, ಹಿಂಗೆ ಅಲ್ಲಿ ನುಗ್ಗೆ ಇದೆ. ಇಂಥದ್ದು ಅಂತಲೇ ಇಲ್ಲ, ನಮಗೆ ಯಾವ್ಯಾವುದು ನಮಗೆ ಮಾರ್ಕೆಟ್ಗೆ ಏನೇನು ಬೇಕು ಅನಿಸುತ್ತೆ ಅದನ್ನು ನಿರಂತರವಾಗಿ ಬೆಳ್ಕೊಂಡು ಪ್ರತಿ ಬುಧವಾರ ಭಾನುವಾರ ನಾವು ಒಂದು 15-20 ಜನ ಎಲ್ಲ ಒಂದು ಟೀಮಾಗಿ ಪ್ರತಿ ಬುಧವಾರ ಭಾನುವಾರ ನಮ್ಮ ಮಂಡ್ಯದ ಆರ್ಟಿಕಲ್ಚರ್ ಆಫೀಸ್ ಮುಂಭಾಗ ಸಂತೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸಾಯಂಕಾಲ 3 ಗಂಟೆಯಿಂದ 6 ಗಂಟೆ ಇರ್ತದೆ. ಈಗ ನಾವೇನೇ ಬೆಳೀತಾಯಿದ್ರು ನಮ್ಗೆ ಸಾಲ್ತಾ ಇಲ್ಲ. ಅಲ್ಲಿಗೆ ನಮಗೆ ಇದು ರೈತರು ಕಮ್ಮಿ ಅವರೇ, ಫಾರ್ಮರ್ ಕಮ್ಮಿ ಅವರೇ. ಈ ನಮ್ಮ ಸಾವಯವ ಕೃಷಿಲಿ ಹೆಂಗೆ ಅಂದರೆ ನೋಡಿ, ನೀವೇ ನೋಡ್ಬೋದು, ಈಗ ಕಳೆ ಜಾಸ್ತಿ, ಕಳೆಗೆ ಬೆಳೆಗಿಂತ ಕಳೆ ಜಾಸ್ತಿ ಬರ್ತದೆ. ಅವರೆಲ್ಲ ಕಳೆ ಬಿಸಾಕಿ ಕಳೆ ಹತೋಟಿ ಮಾಡ್ತಾರೆ. ನಮ್ಮದಲ್ಲಿ ನಾವೇ ಕೈಲೇ ಕೀಳಬೇಕು. ನಮ್ಮದಲ್ಲಿ ಶ್ರಮ ಜಾಸ್ತಿ, ಬಂಡವಾಳ ಕಮ್ಮಿ. ಬಂಡವಾಳ ಏನಿಲ್ಲ, ಬೀಜ ಒಂದು ಹಾಕಿದ್ರೆ ಆಯಿತು, ಭೂಮಿಗೆ ಬೀಜ ಒಂದು ಹಾಕೋದು ಮುಗೀತು. ಇನ್ನು ಹೊರಗಡೆ ಏನೂ ತರಬೇಕಾಗಿಲ್ಲ. ನಮ್ಮನೇಲೆ ಸಿಗ್ತದೆ ಕಾಳು ಕಡ್ಡಿ, ನಮ್ಮದೇ ಇರ್ತದೆ ಬೆಲ್ಲ, ನಮ್ಮದೇ ಸಗಣಿ ಗೋಮೂತ್ರ ಎಲ್ಲ ಇರ್ತದೆ. ಹಂಗಾಗಿ ಖರ್ಚು ಕಮ್ಮಿ ಇರ್ತದೆ, ಶ್ರಮ ಜಾಸ್ತಿ. ನೋಡಿ ಇಲ್ಲಿ ಕಾಣ್ತದಲ್ಲ, ಇದು ಒಂದಿಷ್ಟಾಗಲ್ಲ, ಒಂದು 20 ಅಡಿ ಅಗಲ, 20, 40, 60, 80, ಒಂದು 100 ಅಡಿ ಉದ್ದ ಇರ್ಬೋದು. ಒಂದು 80-100 ಅಡಿ ಉದ್ದ ಇರ್ತದೆ. ಇಲ್ಲಿ ನಾವು ಸಾಲು ಮಾಡ್ಕೊಂಡಿದ್ದೀವಿ. ಹೆಂಗೆ ಅಂದರೆ, ಈಗ ಅಲ್ಲಿ 3 ಲೈನು ಕಿಲ್ಕಿರೆ, ಇನ್ನೊಂದು 3 ಲೈನು ಪಾಲಕ್ಕು, ಇನ್ನೊಂದು 3 ಲೈನು ಮತ್ತು ಇದು ಕೊತ್ತಂಬರಿ. ಈಗ ಏನಂದರೆ ಒಂದೇ ಮಿಕ್ಸ್ ಮಾಡಿ ಹಾಕೋದಿಲ್ಲ, ಎಲ್ಲ ಮಿಕ್ಸ್ ಇರ್ತದೆ. ನಾವು ಒಂದೊಂದೇ ಹಾಕೋಕೆ ಹೋಗೋದಿಲ್ಲ. ಈಗ ಕೊತ್ತಂಬರಿಗೆ ಸ್ವಲ್ಪ ನೆಡಬೇಕು. ಕೊತ್ತಂಬರಿ ಕೆಳಗದೆ, ದಂಟು ಮೇಲಿದೆ. ದಂಟು ಒಂದು 2 ದಿವಸ 3 ದಿವಸಕ್ಕೆ ಉಟ್ಬಿಡ್ತದೆ. ಕೊತ್ತಂಬರಿ ಉಡಬೇಕು ಅಂದರೆ ಹೆಚ್ಚು ಕಮ್ಮಿ ಒಂದು 12-13 ದಿವಸ ಬೇಕು ಕೊತ್ತಂಬರಿ ಉಡಬೇಕಾದ್ರೆ. ಆ ಕೊತ್ತಂಬರಿ ಉಡೋದಕ್ಕೆ ಕಳೆ ಬಂದ್ಬಿಡ್ತದೆ. ಆ ಕಳೆ ಬದಲಿಗೆ ನಮಗೆ ಇದು ಬರಲಿ ಅಂತ ದಂಟು, ಆ ಕಳೆ ಬದಲಿಗೆ ದಂಟು ಬರ್ತದೆ. ದಂಟು ಬಂದಾಗ ಆ ದಂಟು ಅಡಿಲಿ ಕೊತ್ತಂಬರಿ ಬರ್ತದೆ. ಹಂಗಾಗಿ ಕೊತ್ತಂಬರಿ, ದಂಟು, ಪಾಲಕ್ಕು, ಕಿಲ್ಕಿರೆ ಇಷ್ಟು ಅದ ಇಲ್ಲಿ. ಮತ್ತು ಆ ಕಡೆ ಸ್ವಲ್ಪ ಸಬ್ಸಿಗೆ ಇದೆ. ಇದು ಮೆಂತ್ಯ ಹಾಕಿದ್ವಿ. ಮೆಂತ್ಯ ಅದು ಎನಿ ಟೈಮ್ ಬರೋಲ್ಲ. ಅದೇನೋ ಅವರು ಕೆಮಿಕಲ್ ಹಾಕಿದ್ರೇನೋ ಅದು ಉದ್ಕೋಗಿ ಅಂತ. ಇಲ್ಲಿ ನಮ್ಮದು ಬಿಸಿಲೇಟ್ಗೂ ಏನು ಕಡೆ ಸೊತ್ತೈತದೆ. ಯಾವುದೋ ಒಂದು ಸೊತ್ತು ಬರ್ತದೆ, ಒಂದು ಸೊತ್ತೈತದೆ. ಹಂಗೆ ಇದು ಅಲ್ಲಿ ಮೂಲಂಗಿ ಮುಗೀತು. ಇದು ಒಂದು ಬ್ಯಾಚು, ಅಲ್ಲೊಂದು ಬ್ಯಾಚು, ಕೆಳಗಡೆ ಒಂದು 3 ಬ್ಯಾಚ್ ಇದೆ. ನಾವು ಪ್ರತಿ 8 ದಿವಸಕ್ಕೂ ಒಂದು ಬ್ಯಾಚ್ ಹಾಕ್ತಾಯಿರ್ತೀವಿ. 8 ದಿವಸಕ್ಕೆ ಒಂದು ಬ್ಯಾಚ್ ಹಾಕಿದ್ರೆ ಒಂದು ಬ್ಯಾಚು 2 ದಿವಸ 3 ದಿವಸಕ್ಕೆ ಆಯ್ತದೆ. ವಾರ ಕಂಟಿನ್ಯೂಸ್ ಆಗಿ ಹಾಕ್ತಾಯಿರ್ತೀವಿ. ಕಂಟಿನ್ಯೂಸ್ ಆಗಿ ಹಾಕಿದಾಗ ನಮಗೆ ನಿರಂತರವಾಗಿ ದುಡ್ಡು ಬರ್ತಾಯಿರ್ತದೆ. ಎಲ್ಲೂ ಸಾಲ ಮಾಡಬೇಕಾಗಿಲ್ಲ. ಇಲ್ಲಿ ಬರ್ತಾಯಿರ್ತದೆ, ಇಲ್ಲಿ ಬೆಳೀತಾ ಇರ್ತೀವಿ, ಕಿತ್ಕೊಯ್ತೀವಿ, ಒಂದು ಮಾರ್ತೀವಿ ನೇರಾಗಿ ನಾವೇ. ಇಲ್ಲಿ ಮಧ್ಯದಲ್ಲಿ ಯಾರೂ ದಳ್ಳಾಳಿಗಳಿಲ್ಲ. ನಾವು ಏನೇ ಮಾಡಿದ್ರೆ ನೇರ ನಮಗೆ ಬರ್ತದೆ ಹಣ. ಮತ್ತು ಇಲ್ಲಿ ನಮ್ಮ ಕೃಷಿಲಿ ಫಸ್ಟು ಒಂದು ಮೇನ್ ಕಾನ್ಸೆಪ್ಟ್ ಏನಂದರೆ, ನಮ್ಮದೇ ಗೊಬ್ಬರ, ನಮ್ಮದೇ ಬೀಜ, ನಮ್ಮದೇ ಬೆಳೆ. ಇಲ್ಲಿ ಏನು ಬೆಳಿತೀವಿ ನಮ್ಮದೇ ಬೆಳೆ, ನಮ್ಮದೇ ಬೆಲೆ. ಇಲ್ಲಿ ಯಾರೂ ಬೆಲೆ ನಿಗದಿ ಮಾಡಿರಲಿಲ್ಲ. ನಮ್ಮ ಆರ್ಗ್ಯಾನಿಕ್ ಕೃಷಿಲಿ ಯಾರೂ ಬೆಲೆ ನಿಗದಿ ಮಾಡೋಲ್ಲ, ನಾವೇ ನಿಗದಿ ಮಾಡ್ತೀವಿ. ಇಲ್ಲಿ ನಮ್ಮದೇ ಮಾರುಕಟ್ಟೆ. ಹಂಗಾಗಿ ಎಲ್ಲವೂ ನಮ್ಮ ಕೈ ಕೆಳಗೆ ಇರ್ತದೆ. ಇಲ್ಲಿ ನಾವು ಎಲ್ಲೂ ಹೋಗಿ ಯಾರ ಕೈ ಕೆಳಗೂ ಕೆಲಸ ಮಾಡಬೇಕಾಗಿಲ್ಲ. ಇಲ್ಲಿ ನಮ್ಮದೇ ಬೀಜ, ಒಂದಷ್ಟು ಕೆಲವು ಬೀಜಗಳು ಹೊರಗಡೆ ತರ್ತೀವಿ ಅಷ್ಟೇ. ಇನ್ನು ಬಾಕಿ ಇದೆಲ್ಲ ನಾವೇ ಮಾಡ್ತೀವಿ. ಈಗ ದಂಟು ಬೀಜ ನಾವು ಮಾಡ್ಕೊತೀವಿ, ಬೆಂಡೆ ಬೀಜ ನಾವು ಮಾಡ್ಕೊತೀವಿ. ಈಗ ಪಾಲಕ್ ಮಾಡೋಕ್ಕಾಗಲ್ಲ, ಸಬ್ಸಿಗೆ ಮಾಡೋಕ್ಕಾಗಲ್ಲ, ಕೊತ್ತಂಬರಿ ಮಾಡೋಕ್ಕಾಗಲ್ಲ. ಒಂದಷ್ಟು ಕೆಲವು ಬೀಜ ತರ್ತೀವಿ, ಒಂದಷ್ಟು ನಾವೇ ಮಾಡ್ಕೊತೀವಿ. ಇಲ್ಲಿ ಬೀಜದ್ದು ನಮ್ಮದೇ ಆಯಿತು, ಹೊರಗಡೆ ಏನು ತರೋಂಗಿಲ್ಲ. ಈಗ ಗೊಬ್ಬರ ನಾವು ಜೀವಾಮೃತ ನಾವೇ ಮಾಡ್ಕೊತೀವಿ. ಅದಕ್ಕೇನು ಹೊರಗಡೆ ಇಲ್ಲಿ ತರುವಂಗಿಲ್ಲ. ಈಗ ನಮ್ಮದೇ ಸಗಣಿ ಇದೆ, ನಮ್ಮದೇ ಇದು ಗೋಮೂತ್ರ ಇದೆ, ನಮ್ಮದೇ ಬೆಲ್ಲ ಇದೆ, ನಮ್ಮದೇ ಕಾಳು ಬೆಳ್ಕೊತೀವಿ. ಮತ್ತು ನಮ್ಮದು ಗೋಬರ್ ಗ್ಯಾಸ್ ಇದೆ. ನಾವು ಈಗ 1999ರಲ್ಲಿ ಗೋಬರ್ ಗ್ಯಾಸ್ ಮಾಡಿಸಿರೋದು. ಇದುವರೆಗೂ ನಮ್ಮ ಮನೇಲಿ ಸಿಲಿಂಡರ್ ಉಪಯೋಗಿಸಿಲ್ಲ. ಈಗ 26ನೇ ವರ್ಷ ನಡೀತದೆ. ಇಡೀ ನಮ್ಮ ಊರಲ್ಲಿ 1000 ಓಟ್ ಅದೇ, ಒಂದು 100-200 ಕೂಡ ಇರ್ಬೋದು. ಎಲ್ಲರೂ ಪ್ರತಿಯೊಂದು ಮನೇಲಿ ಅದೇ ಸಿಲಿಂಡರ್ ಗ್ಯಾಸು. ನಮ್ಮ ಮನೇಲಿ ಒಂದಿಲ್ಲ. ಇದೆಲ್ಲ ಸ್ವಾವಲಂಬಿಯಾಗಿ ಈಗ ನಾವು ಬರೋದ ಸಗಣಿ ಒಂದು ಮಂಗ್ರಿ ಸಗಣಿ ಹಾಕಿದ್ರೆ ಒಂದು 12 kg ನಮ್ಮ ಮನೆಗೆಲ್ಲ ಊಟಕ್ಕೆ ಆಯ್ತದೆ. ಮಿಕ್ಕು ಸ್ಲರಿ ಗದ್ದೆಗೆ ಗೊಬ್ಬರ ಆಯ್ತದೆ. ಈಗ ನಾವು ಹೊರಗಡೆ ಮಾರ್ಕೆಟ್ಗೆ ತಗೋಹಾಕಿದ್ರೆ ಒಂದು ಕಂತಕ್ಕೆ ಸೊಪ್ಪ 2 ರೂಪಾಯಿಗೋ 3 ರೂಪಾಯಿಗೋ ತಗೊಂಡು ಅವ್ರು 10 ರೂಪಾಯಿಗೆ 12 ರೂಪಾಯಿ ಮಾರ್ತಾರೆ. ಇಲ್ಲಿ ನಾವು ನೇರಾಗಿ 10 ರೂಪಾಯಿ ಮಾರಿದಾಗ ಆ 10 ರೂಪಾಯಿ ನಮಗೆ ಸಿಗುತ್ತೆ. ಮತ್ತು ಇಲ್ಲಿ ಬೆಲೆ ನಿಗದಿ ಮಾಡೋರು ಯಾರೂ ಇಲ್ಲ. ಈಗ ನಾವೇನು ಮಾಡೀವಿ ಅಂದರೆ ಎಲ್ಲ ಕೂತಿ ಮಾತಾಡ್ಕೊಂಡು ನಾವು ಏಕೈಕಿ ಮಾಡಲ್ಲ, ನಮ್ಗೆ ಇಷ್ಟ ಬಂದಂಗೆ ಮಾರಲ್ಲ. ಅಲ್ಲಿ ಕೂತಿ ನಾವೆಲ್ಲ ಮಾಡೀವಿ. ಏನದೀಗ ದಂಟು, ಕಿಲ್ಕಿರೆ, ಪಾಲಕ್ಕು ಒಂದು ಇಷ್ಟು ಕಟ್ತೀವಿ. ಒಂದು ಇಡೀನ 10 ರೂಪಾಯಿ ಒಂದೊಂದು ಕಟ್ಟು. ಈ ಮೆಂತ್ಯ, ಸಬ್ಸಿಗೆ, ಕೊತ್ತಂಬರಿ, ಇದು ಸಬ್ಸಿಗೆ, ಕೊತ್ತಂಬರಿ, ಮೆಂತ್ಯ ಅವು ಸ್ವಲ್ಪ ರೇರು, ಜಾಸ್ತಿ ಬರೋಲ್ಲ. ಹಂಗಾಗಿ 15 ರೂಪಾಯಿ ಒಂದು ಕಟ್ಟು. ಇದು ಏನೋ ಬದನೆಕಾಯಿ, ಬೆಂಡೆಕಾಯಿ, ಇದು ಹೀರೆಕಾಯಿ, ಗೆಡ್ಡೆಕೋಸು, ಬೀಟ್ರೂಟು, ಕ್ಯಾರೆಟು ಇವೆಲ್ಲ 60 ರೂಪಾಯಿಂದ 80 ರೂಪಾಯಿ ಒಂಚೂರು ಬೇರೆ ಮಾಡ್ಕೊತೀವಿ. ಮತ್ತು ಇದಿರ್ತದಲ್ಲ ಬಾಳೆಹಣ್ಣು,
ಅದು ಮ್ಯಾಕ್ಸಿಮಮ್ 60 ರೂಪಾಯಿ ಕೆಳಗೆ ಮಾರಲ್ಲ. ಈಗ ಹಬ್ಬ ದಿನ ಬಂದಾಗ 180 ಮಾರ್ಕತ್ತೀವಿ. ಬೆಲೆ ನಿಗದಿ ಮಾಡಿವೆ. ಈಗ ಗ್ರಾಹಕರು ಅವರು ಹೊರಗಡೆಯಿಂದ ಬಂದರೂ ಚೌಕಾಸಿ ಇಲ್ಲ. ಯಾರೋ ರೇರು. ಈಗ ಹೆಂಗಂದರೆ ಒಂದು ಹೊಸ್ದಾಗಿ ಬರೋನು ಇದಕ್ಕೆ ಮಾರ್ಕೆಟಲ್ಲಿ ಅಷ್ಟದೇ ಇಲ್ಲಿ ಇಷ್ಟದೇ ಅಂತ ಕೇಳ್ತಾರೆ. ಆಗ ನಾವು ಹೇಳ್ತೀವಿ ಅಪ್ಪ ಅವರು ಕೆಮಿಕಲ್ ಆಗಿ ಬೆಳೀತಾರೆ. ಈಗ ಒಂದು ಕೊತ್ತಂಬರಿ ಸೊಪ್ಪು ಏನು ಮಾಡ್ತಾರೆ ಅಂದರೆ 1 kg ಬೀಜ ಚೆಲ್ಲಿರೋರು ಬೀಜ ಹಾಕ್ಬಿಟ್ಟು ಇಂಚೆ ಕಳೆ ಹೋಗ್ಬಿಟ್ಟು ಯೂರಿಯನ್ ಏನೋ ಕೊಡ್ತಾರೆ ಬಾರ್ ಕುಡ್ಕೊಂಡ್ಬಿಡ್ತದೆ. ನಮ್ಮದು 1 ಕಂತಿ ಆಗೋದು ಅವ್ರು 5 ಕಂತಿ ಆಯ್ತದೆ. ಅವ್ರು 7 ರೂಪಾಯಿ ಮಾರೋದು ಲಾಭ ಆಯ್ತದೆ, 3 ರೂಪಾಯಿಗೆ ಲಾಭ ಮಾರೋದು ಲಾಭ ಆಗೋದಿಲ್ಲ ಅಲ್ಲ ಹೇಳಿದ್ದು. ಈಗ ನಾವು ಏನು ಮಾಡ್ತೀವಿ, ಏನು ಕೆಮಿಕಲ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಅದಷ್ಟು ಕಲರ್ ಬರೋಲ್ಲ, ಅದಷ್ಟು ಜಾಸ್ತಿ ಸಿಗೋಲ್ಲ. ಅಂದರೆ ನಮ್ಮಲ್ಲಿ ಸ್ವಾದ ಸಿಹಿ ರುಚಿ ಎಲ್ಲ ಇದು ಜಾಸ್ತಿ ಇರ್ತದೆ. ಹಾಗಾಗಿ ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀವಿ. ಆಗ ಹಿಂಗಪ್ಪ ಅಂದ್ಬಿಟ್ಟು ತಗೋದಿರ್ತಾರೆ. ನಮ್ಮ ರೆಗ್ಯುಲರ್ ಕಸ್ಟಮರ್ ಏನಿರ್ತಾರೆ ಅವ್ರು ಯಾವತ್ತೂ ಬೆಲೆ ಕೇಳೋದಿಲ್ಲ. ಎತ್ತಿ ಇಟ್ಕೊತಾರೆ, ಗೋರ್ ಗುಡ್ಡಿ ಹಾಕೊಂಡು ಅವ್ರು ಲಾಸ್ಟಲ್ಲಿ ಎಲ್ಲ ಲೆಕ್ಕ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಒಯ್ತಾ ಇರ್ತಾರೆ. ಹಂಗಾಗಿ ಇಲ್ಲಿ ನಾವೇ ಮಾಡೋದ್ರಿಂದ ನಮಗೆ ಲಾಭ ಜಾಸ್ತಿ, ನಷ್ಟ ಇಲ್ಲವೇ ಇಲ್ಲ. ಇಲ್ಲಿ ನಷ್ಟ ಆಗೋದೇ ಇಲ್ಲ. ನಷ್ಟ ಹೆಂಗಾದದು, ಬರೀ ಬೀಜಕ್ಕೆ ಒಂದು ದುಡ್ಡು ಹಾಕಿರ್ತೀವಿ, ಹೋದ್ರೆ ನಮ್ಮ ಶ್ರಮ ಹೋಯ್ತದೆ ಅಷ್ಟೇ. ಆಮೇಲೆ ಏನಪ್ಪ ಅಂದರೆ ಈಗ ಜಾಸ್ತಿ ಮಳೆ ಹೋಯ್ತದೆ ನೋಡಿ. ಹೆಂಗೆ ಮಾಡೋದಾಗ ಈಗ ಇವತ್ತು ಮಳೆ ಇತ್ತು, ತಿರ್ಗಿ ನಾಳೆ ಮಳೆ 3 ದಿವಸ ಕಂಪಲ್ಸರಿ ಹೊಡೆದಾಗ ಆಗ ಸ್ವಲ್ಪ ಎಡಿರ್ತದೆ. ಅಷ್ಟು ಬಿಟ್ಟರೆ ಇನ್ನೇನು ನಮ್ಮ ಇದರಲ್ಲಿ ಯಾವುದೇ ಕಾರಣಕ್ಕೂ ಏನು ಲೋಪ. ಈಗ ನೋಡಿ ಎಷ್ಟು ಸೊಗಸಾಗಿರ್ತದೆ ಇಲ್ಲಿ, ಏನಂದ್ರೆ ಏನಿಲ್ಲ, ಬರೀ ಜೀವಾಮೃತ ಕೊಟ್ಟಿರೋದು ಅಷ್ಟೇ. ಆಮೇಲೆ ಮನೆ ವಿರುದ್ಧ ಗಂಧ ಸಗಣಿನ ಹಸಿನ ತಂದು ಅಲ್ಲಿ ನೀರಿಗೆ ಹಾಕ್ಬಿಡ್ತೀವಿ. ನೀರು ಬೀಳ್ತದಲ್ಲ ಆ ನೀರು ಜೊತೆ ಬದಾ ಇರ್ತದೆ. ತಿಂಗ್ಳಿಗೊಂದು ಮೇಯೋ 20 ದಿವ್ಸಕ್ಕೊಂದು ಮೇಯೋ ಜೀವಾಮೃತ ಕೊಡ್ತೀವಿ. ಅಷ್ಟು ಬಿಟ್ಟರೆ ಇನ್ನೇನು ಮಾಡೋದಿಲ್ಲ. ಒಂದು ಚಿಕ್ಕದೊಂದು ವೀಡರ್ ಮಡಿಕೊಂತೀವಿ. ಜಾಸ್ತಿ ಅದು ವೆಯ್ಟ್ ಇಲ್ಲ, ಒಂದು 60-70 kg ಬರ್ತದೆ. ಅದು ಟ್ರಾಕ್ಟ್ರು ಭೂಮಿಗೆ ಇಳಿಸೋದೇ ಇಲ್ಲ. ಹಂಗಾಗಿ ಅದ್ರ ಉಳುಮೆ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಸೊಪ್ಪು ತರಕಾರಿ ಬೆಳ್ಕೊಂಡು ನಿರಂತರವಾಗಿ ಕೃಷಿಯ ಹೆಂಗೆ ಅಂದರೆ ಖುಷಿಪಟ್ಟು ಮಾಡಬೇಕು. ಈಗೇನೋ ಸಂಕಟ ಯಾರು ಅಂತ ಅವ್ರಿಗೇನು ಆರ್ಯ ಸಿಗೋದಿಲ್ಲ, ಅವ್ರು ಸಂಕಟ ಪಡ್ತಾರೆ. ನಮ್ಗೆ ಆರ್ಯ ಸಿಗುತ್ತಲ್ಲ, ನಾವೇ ಕಷ್ಟಪಡಮ್ಮ, ಸಂಕಟ ಪಡಮ್ಮ. ಈಗ ನಾನೇ ಈ ಒಂದು ಬೆಂಗಳೂರಿಗೆ ಒಂದು ಎಲ್ಲೋ ಕೆಲಸಕ್ಕೆ ಹೋದರೆ ಏನು ಅಮ್ಮಮ್ಮ ಅಂದರೆ ಒಂದು 20,000 ಸಂಬಳ ಕೊಟ್ಟಾರ. 20,000 ಸಂಬಳ ಕೊಟ್ಟರೆ ಅದರಲ್ಲಿ ಏನಪ್ಪ ಮನೆ ಬಾಡಿಗೆ ಸೊಪ್ಪು ತರಕಾರಿ ಎಲ್ಲ ಕೊಟ್ಟು ಎಲ್ಲ ಕಳ್ಕೊಂಡ್ರು ಒಂದು 5,000 ಉಳಿಸೋದೇ ದುರ್ಲಾಭ ಒಂದು ತಿಂಗಳಿಗೆ. ಅಲ್ಲಿ ಅಷ್ಟು ಶ್ರಮ ಪಟ್ಟುವೆ. ಇಲ್ಲ ನಾನು ಏನಿಲ್ಲ ಅಂದ್ರೆ ತಿರುಗಾಡ್ಕೊಂಡು ಮಾಮೂಲಿ ನಮ್ಮ ನೆಂಟರ ಮನೆಗೆ ಉಣ್ಕೊಂಡು ತಿನ್ಕೊಂಡು ನಾವು ಬೆಳ್ಕೊಂಡು ಈಗ ನಮ್ಮ ಮನೆಗೂ ವಾರಕ್ಕೆ ಎಷ್ಟು ಬೇಕು ಸೊಪ್ಪು ತರಕಾರಿ ಒಂದು 1,000-2,000 ಬೇಕೇ ಬೇಕು. ಆ 1,000 ಉಳಿಸ್ಕೊಂಡು ತಿಂಗಳಲ್ಲಿ ಮ್ಯಾಕ್ಸಿಮಮ್ ಒಂದು 20,000 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಖುಷಿಯಾಗಿ ಆಗಿದ್ದೀವಿ. ಆರ್ಥಿಕವಾಗಿ ಅಲ್ಲಿ ಒಂದು ಇದರಲ್ಲಿ ಏನಿಲ್ಲ. ನಾವು ಸಾಯುವತ್ತಿಗೆ ಯಾವುದೇ ಕಾರಣಕ್ಕೂ ಸಾಲಗಾರನಾಗ ಸಾಯೋದಿಲ್ಲ, ಅದಂತೂ ಗ್ಯಾರಂಟಿ. ಇದು 1 ಎಕರೆ 5 ಜಮೀನು ಇರೋದು. ಇದು ನಂದು ಸ್ವಂತ ಅಲ್ಲ, ನಮ್ಮ ಅಪ್ಪನ ತಂಗಿದು ಅತ್ತೆದು ಲೀಸ್ಗೆ ಹಾಸ್ಕೊಂಡಿರೋದು. ಒಂದು ತಿಂಗಳಿಗೆ ವರ್ಷಕ್ಕೆ 11,000 ಕೊಟ್ಬಿಟ್ಟು ಮಾಡ್ಕೋದು. ಈಗ ಇದು ಒಂದು ತಿಂಗಳ ಮೇಲೆ 10 ದಿವಸ 12 ದಿವಸ ಆಗಿರ್ಬೋದು. ಒಂದು ತಿಂಗಳ ಮೇಲೆ 5 ದಿಂದ 10 ದಿವಸ ಆಗಿರ್ಬೋದು ಅಷ್ಟೇ. ಈಗ ಇದಿಷ್ಟಾಗಲ ಇವತ್ತು ಬುಧವಾರ ಸಂತೆ, ಇದು ಕಿತ್ತಿದ್ದೀನಿ. ಇಷ್ಟಾಗಲನ್ನ 30 ಕಂತೆ ಸೊಪ್ಪಾಗಿದೆ. ಇಷ್ಟಾಗಲಕ್ಕೆ ಒಂದು ಆಜು ಬಾಜು ಒಂದು 5 ಅಡಿಯಿಂದ ಒಂದು 20 ಅಡಿ ಅಗಲ ಇರ್ಬೋದು. ಇದೆ ಇದಿಷ್ಟುದ್ದ. ಇನ್ನು ಅದರಲ್ಲೆಲ್ಲ ಎಷ್ಟಾಗ್ಬೋದು ಮ್ಯಾಕ್ಸಿಮಮ್. ಇದು ಈ ಗದ್ದೆಯಲ್ಲಿ ನಾನು ಒಂದು ತಿಂಗಳಿಗೆ ಒಂದು 15,000-20,000 ರೂಪಾಯಿ ಆದಾಯ ಪಡಿತೀನಿ. ಒಂದು ತಿಂಗಳಿಗೆ 20,000 ಆದ್ರೂ ಒಂದು ವರ್ಷಕ್ಕೆ ಒಂದು 2-2.5 ಲಕ್ಷ ರೂಪಾಯಿ ಆದಾಯ. ಅದು ಇದರಲ್ಲಿ ಬೀಜಕ್ಕೊಂದು ದುಡ್ಡು ಹಾಕೋದು ಒಂದು ಬಿಟ್ಟರೆ ಇನ್ನೇನು ನಾವು ಜೋಬಿನ ತೆಗೆದಾಕಲ್ಲ. ಒಂದು ಅಷ್ಟೇ, ಯಾವುದೇ ಆದರೂ ಅಷ್ಟೇ. ಬೀಗ ಒಂದಷ್ಟು ಕೆಲವು ಬೀಜ ಮಾಡ್ಕೊತೀವಿ, ಇನ್ನೊಂದಷ್ಟು ತತ್ತೀವಿ. ತಂದರೂ ಬರೀ ಬೀಜ ದುಡ್ಡು ಒಂದು ಹಾಕಿದ್ರೆ ಇನ್ನು ಮುಗೀತು. ಇನ್ನು ನಮ್ಮ ಜೋಬಿನ ಏನು ತೆಗೆದಾಕೋಂಗಿಲ್ಲ, ಬರೀ ತೆಗ್ದಾಗ ಜೋಬಿಗೆ ಹಾಕೋದು ಅಷ್ಟೇ ಬುಧವಾರ ಭಾನುವಾರ. ಮತ್ತು ಈಗ ಯಾವುದೇ ಹೊರಗಡೆ ಕೆಲಸಕ್ಕೆ ಹೋದರೆ ಯಾವ MLA ಇಂದ MP ಇರಲಿ, ಗ್ರಾಮ ಪಂಚಾಯತಿಂದ ಇರಲಿ, ಪೊಲೀಸ್ನಿಂದ ಕಮಿಷನರ್ ಗಂಟೆ ಇರಲಿ, ಎಲ್ಲರಿಗೂ ಸೆಲ್ಯೂಟ್ ಹೊಡಿಲೇಬೇಕು. ಒಬ್ಬರ ಮೇಲೆ ಸೆಲ್ಯೂಟ್ ಹೊಡಕ್ಕೆ ಹೋಯ್ತಾ ಇರಬೇಕು. ಯಾರಿಗೂ ಸೆಲ್ಯೂಟ್ ಹೊಡಿದೇ ಸ್ವಾವಲಂಬಿಯಾಗೆ ಬದುಕೋನೇ ರೈತ. ಯಾರಿಗೂ ಸೆಲ್ಯೂಟ್ ಹೊಡಿಬೇಕಾಗಿಲ್ಲ. ಏನೋ ಮಾನವೀಯತೆ ದೃಷ್ಟಿಯಿಂದ ಅವ್ರು ಯಾರೋ ಬಂದರೆ ಸರ್ ನಮಸ್ಕಾರ ಸರ್ ಅನ್ಬೋದು ಬಿಟ್ರೆ, ನಾನು ನಮಸ್ಕಾರ ಹಾಕ್ಬೇಕು ಅಂತೇನೇ ರೂಲ್ಸೇ ಇಲ್ಲ. ಈಗ ಅವರೆಲ್ಲ ಹಂಗಲ್ಲ, ಮ್ಯಾಗ್ಲೋನ್ ರೂಲ್ಸು ಹೊಡಿಲೇಬೇಕು ಅವನು. ಇಲ್ಲಿ ಯಾರಿಗೂ ಹೊಡೆಯೋಂಗಿಲ್ಲ. ಇವತ್ತು ಸ್ವಾವಲಂಬಿಯಾಗಿ ರೈತ ಯಾರ ಕೈ ಕೆಳಗೂ ಕೆಲಸ ಮಾಡ್ದೇ ಬದುಕೋನು ಏಕೈಕ ವ್ಯಕ್ತಿ ಅಂದರೆ ರೈತ ಒಬ್ಬನೇ, ಇನ್ಯಾರೂ ಇಲ್ಲ. ಎಲ್ಲರೂ ಒಬ್ಬರು ಕೈ ಕೆಳಗೆ ಇದ್ದು ಅವ್ರ ಕೆಲಸ ಮಾಡ್ಕೊಂಡು ಮ್ಯಾಗ್ಲೋನ್ ಸೆಲ್ಯೂಟ್ ಹೊಡಿತಾ ಇರಲೇಬೇಕು. ಇಲ್ಲಿ ಯಾರಿಗೂ ಸೆಲ್ಯೂಟ್ ಹೊಡಿಯೋಂಗಿಲ್ಲ. ಆಮೇಲೆ ರಜಾ ಯಾರೂ ಹಾಕೋಂಗೆ ಕೇಳೋಂಗಿಲ್ಲ. ನಮ್ಮ ಇಷ್ಟ ಬಂದಾಗ ರಜೆ ಹಾಕ್ಬೋದು, ನಮ್ಮ ಇಷ್ಟ ಬಂದಾಗ ಜನ ಆಗ್ಬೋದು. ಇದು ಸಖತ್ ಲೇಟ್ ಹುಡುದು ಕ್ಯಾರೆಟು. 3 ತಿಂಗಳು ಬೆಳೆ. ಇದು 3 ತಿಂಗಳು ಬೆಳೆ ಏನು ಮಾಡ್ತೀವಿ, ಕ್ಯಾರೆಟ್ ಚೆಲ್ಬಿಟ್ಟು ಒಳಗೆ ಮೆಂತ್ಯನೋ ಸಬ್ಸಿಗೆ ಕೊತ್ತಂಬರಿ ಏನಾರು ಹಾಕೊಂಡಿರ್ತೀವಿ. ಸೊಪ್ಪು ಕಿತ್ಕೊಂಡ್ಮೇಲೆ ತಿರ್ಗಿ ಕಳೆ ಕಿತ್ತು ಬಿಡೋದು. ಇದು ಬಿಟ್ಟು ಈಗ ಒಂದು 2 ತಿಂಗಳು ಆಗಿರಬೇಕು, ಇನ್ನೂ 1 ತಿಂಗಳು ಬೇಕು ಇದು ಬರ್ಬೇಕಾದ್ರೆ. ಕ್ಯಾರೆಟು ಒಂದು 3-3.5 ತಿಂಗಳು ಬೇಕು ಬರಬೇಕಾದ್ರೆ. ನಮ್ಮ ಮಾರ್ಕೆಟಲ್ಲಿ ಯಾರೂ ಬೆಳೆಯೋರಿಲ್ಲ. ಒಂದು 2-3 ಜನ ಬೆಳಿತೀವಿ, ಗುದ್ದಾಡ್ಕೆ ಎತ್ಕೋತಾರೆ. ಆಮೇಲೆ ಇದಕ್ಕೂ ನಮಗೆ ಕೋತಿ ಕಾಟ ಎಲ್ಲ ಕಿತ್ತಿ ಕವರ್ ಆಗ್ಬಿಡ್ತಾರೆ. ಸಮಸ್ಯೆ ಇದು. ಆಮೇಲೆ ಇದು ನೌಲು ಕಾಟ, ಮುಳ್ಳಂದಿ ಕಾಟ, ಕೋತಿ ಕಾಟ. ರೈತನಿಗೆ ಒಂದು ಕಾಟ ಅಲ್ಲ, ಬೆಳೆದು ಏನಾರು ಖುಷಿಯಾಗಿ ಬೆಳಿತೀವಿ. ಈ ಪ್ರಾಣಿ ಪಕ್ಷಿಗೆ ಕಾಟವೇ ಜಾಸ್ತಿ. ನೋಡಿ, ಇದು ನಮ್ಮ ಮನೆ ಐಶ್ವರ್ಯ. ಇವು ನಾಟಿ ಹಸುಗಳು 2. ಈಗ ಇದರಲ್ಲಿ ಈಗ ಹಾಲು ಕರಿತಾವೆ 2 ಕರುವವೆ 2, ಒಂದು ಹೆಂಗರ ಒಂದು ಓರ್ಗರ. ಇವತ್ತು ಇದ್ರದ್ದು ಓರ್ಗರ
ಹೆಚ್ಚು ಕಮ್ಮಿ ಅದು ಒಂದು 6 ತಿಂಗಳು 8 ತಿಂಗಳು 10 ತಿಂಗಳು ಪ್ರಾಯ ಇದ್ದ ಹೆಚ್ಚು ಕಮ್ಮಿ ಒಂದು 45,000 ಮೇಲೆ ಮಾರ್ಬೋದು. ಇದ್ರದ್ದು ಹೆಂಗಾರ ಇದ್ರದ್ದು ಅಷ್ಟೇ ಪ್ರಾಯ ಬಂದರೆ ಇದೊಂದು 45,000 ಮಾರ್ಬೋದು. ಈಗ ಈ 2 ಹಸುನಲ್ಲಿ ನಮ್ಮ ಮನೆಗೆ ಒಂದು ವರ್ಷಕ್ಕೆ ಪೂರ್ತಿ ಎಲ್ಲ ಸಿಲಿಂಡ್ರು ದುಡ್ಡು ಉಳಿತದೆ. ಎಷ್ಟೋ ಒಂದು 10,000-12,000. ನಮ್ಮ ಮನೇಲಿರೋದು ಗೋಬರ್ ಗ್ಯಾಸು. ಇದ್ರ ಸಗಣಿ ಹಾಕೊಂಡು ಇದ್ರ ಸಗಣಿಲಿ ಬಂದಂಥ ಗೋಮೂತ್ರ ಅಲ್ಲ ಇದು ಸ್ಥರಿನ ವ್ಯವಸಾಯಕ್ಕೆ ಹಾಕ್ತೀವಿ. ಈಗ 1 ಎಕರೆಗೆ 30,000-40,000 ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಎಕರೆ ಕಬ್ಬಳಿಕೆ. ಈಗ ನಾನು 2.5 ಎಕರೆ ವ್ಯವಸಾಯ ಮಾಡ್ತಾಯಿದ್ದೀನಿ. 2.5 ಎಕರೆಗೆ 40,000 ರೂಪಾಯಿ ಆದ್ರೂ ಒಂದು ಎಕರೆಗೆ 2.5 ಎಕರೆಗೆ 1,00,000 ರೂಪಾಯಿ ಆಯಿತು. ಮತ್ತು ಗೋಬರ್ ಗ್ಯಾಸ್ತು ಒಂದು 10,000-12,000. ಏನಿಲ್ಲ ಇಲ್ಲ ಅಂದರೂ ಇದು ಹಾಲು ಕರೀದೇ ಹೋದ್ರೂ ನಮಗೆ ವರ್ಷಕ್ಕೆ ಒಂದು 50,000, ಒಂದು ಹಸು 50,000 ನಮ್ಗೆ ಆದಾಯ ಕೊಡ್ತದೆ. ಅದೇ ಇಲೆ ಕೆಲಸ ಕೊಟ್ಟದ. ಇಲೆ ಕೆಲಸ ಹೆಂಗೆ ಅಂದರೆ ಅದು 10 ಲೀಟ್ರ್ ಕರಿಬೋದು, ಹಾಲು 15 ಲೀಟ್ರ್ ಕರಿಬೋದು. ಮುಂಚೆ ತಿಂಡಿ ಕೊಟ್ಟರೆ ಅದು ಇಂಚರ್ ಕರೀದು ಹಾಲು 10 ಲೀಟ್ರ್ ಹಾಲು ಕರೀತದೆ ಅಂದರೆ ಒಂದು 5 ಲೀಟ್ರ್ ಹಾಲಿನ ದುಡ್ಡಿಂದ ತಿಂಡಿ ಅಂತ ಹಾಕಿದ್ರೆ ಅದು 10 ಲೀಟ್ರ್ ಹಾಲು ಕರೀತದೆ. ಏನಾರ ಕೊಡಲಿಲ್ಲ ಅಂದರೆ ಕರೀದಿಲ್ಲ. ಈ ನಮ್ಮದು ಹಂಗಲ್ಲ. ಈಗ ನೋಡಿ ಇಲ್ಲೆಲ್ಲ ಮೇಯಿಸ್ತೀವಿ, ಸಂಜೆ ಗಂಟೆ ಮೇಯಿಸ್ಬಿಟ್ಟು ಹಡ್ಕೊಂಡು ಹಾಕತ್ತೀವಿ. ನಮ್ಮ ಮನೆ ಇರುವಂಥ ನೀರು ತೊಳಬಳ್ಳಿ ನೀರು ನಮ್ಮ ಕ್ಯಾಸೆ ಬಿಟ್ಟು ಹಾಕತ್ತೀವಿ. ಅದು ಕರೆದೇ ಕರಿತದೆ. ಅದು ತಿಂಡಿ ಕೊಟ್ಟರು ಅಷ್ಟೇ ಕರಿತದೆ, ತಿಂಡಿ ಕೊಡಿದ್ರೆ ಅಷ್ಟೇ ಕರಿತದೆ. ಹೊರ ತುಂಬ ಒಂದು ಹುಲ್ಲು ಹಾಕಿದ್ರು ಸಾಕು. ಮತ್ತು ಇದಕ್ಕೆ ರೋಗ ರುಜಿನ ಕಮ್ಮಿ, ರೋಗ ರುಜಿನ ಬರೋದಿಲ್ಲ. ಮತ್ತು ಇದಿರೋದಿಲ್ಲ, ತಾಕತ್ತು ಜಾಸ್ತಿ ಇರ್ತವೆ. ಇದ್ರ ಹಾಲು ಕುಡಿದ್ರೂ ತಾಕತ್ತು ಜಾಸ್ತಿ ಇರ್ತದೆ. ಇದ್ರ ಹಾಲು ಕುಡಿದ್ರೆ ನಮಗೆ ರೋಗ ನಿರೋಧಕ ಜಾಸ್ತಿ ಇರ್ತದೆ, ರೋಗ ಬರೋಲ್ಲ. ಈಗ ಇದರಲ್ಲಿ ಗೋಮೂತ್ರದಲ್ಲಿ ಎಷ್ಟೋ ಕಾಯಿಲೆಗೆ ಔಷಧಿ ಕಂಡಿದ್ದಾರೆ, ಕ್ಯಾನ್ಸರ್ಗೆ ಎಲ್ಕ. ಮತ್ತು ಬರುವುದಿಲ್ಲ ಇದರಲ್ಲಿ ರೋಗ ರುಜಿನ. ಈಗ ನಮಗೂ ಅಷ್ಟೇ ನಾವು ಆರ್ಥಿಕವಾಗಲಿ ಆಗಲಿ ಆರೋಗ್ಯವಾಗಲಿ ಸದೃಢವಾಗಿದ್ದೀವಿ ನಮ್ಮ ನಾಟಿ ಹಸು ಸಾಕೊಂಡು. ಇದು ನಮ್ಮಲ್ಲೇ ಹುಟ್ಟಿದ್ದು. ಇದು ತಂದದ್ದು ಈಗ 41,000 ರೂಪಾಯಿ ಆಯ್ತಿದ್ದು. ಇದು ಈಗ ಈ ಏಪ್ರಿಲ್ ಬಂದರೆ 5ನೇ ವರ್ಷ. ಇದು ಹುಟ್ಟುತ್ತವಿಂದ ವರ್ಷ ನಾವು ಹುಡ್ತಾ ಮಾಡ್ತೀವಿ. ನಮ್ಮ ಮನೇಲಿ ನಮ್ಮ ಮಕ್ಳು ಮಾಡೋದು ಹಬ್ಬ ಹುಡ್ತಾಬೋ ಇದಕ್ಕೆ ಮಾಡ್ತೀವಿ. ಏಪ್ರಿಲ್ 1ನೇ ತಾರೀಕಿಗೆ ಇದು ಹುಟ್ಟಿರೋದು. ಈಗ ಈ ಏಪ್ರಿಲ್ ಬಂದರೆ 5ನೇ ವರ್ಷದ್ದು. ಏನಿಲ್ಲ, ನಾವು ಗೀಕು ತರಲ್ಲ. ನಮ್ಮ ಸಂತೆ ಸಿಗುವಂಥದ್ದು ಹಲಸಿನ ಹಣ್ಣು, ಇಲ್ಲಾಂದರೆ ಇದು ಕಳ್ಳಿನ ಹಣ್ಣು, ಏನೋ ಒಂದು ಹಣ್ಣು ತಂದು ಒಂದಷ್ಟು ಜನ ಹುಡುಗರೆಲ್ಲ ಸೇರಿ ಮಕ್ಳಿಗೆ ಅವೇರ್ನೆಸ್ ಬಿಡಬೇಕು. ಏನು ಈಗ ಕೇಕು ವಿಷ ತಿನ್ನಬಾರ್ದು ಅಂತ. ಅದನ್ನು ತಂದು ಕಟ್ ಮಾಡಿ ಇದಕ್ಕೆ ಹುಡ್ತಾಪ ಮಾಡಿ ಸಂಭ್ರಮಿಸ್ತೀವಿ. ಇದು ಮಾಡ್ಬಿಟ್ಟು ನಾವು ಮಾಡ್ಕೊಂಡು ಬಿಟ್ಟಾಗ ಗೊತ್ತಿಲ್ಲ. ಇದು ನಮ್ಮ ಹಸುಗಂತೂ ಮಾಡ್ತೀವಿ. ಇದು ನಮ್ಮ ಯಾವುದೇ ಕಾರಣಕ್ಕೂ ನಮ್ಮ ಮನೆ ಬಿಟ್ಟು ಕೊಡಲ್ಲ ಆಚೆಗೆ. ಇದು ಸಾಯೋವರೆಗೂ ನಮ್ಮಲ್ಲೇ ಸಾಯಬೇಕು ಅಂತ ಡಿಸೈಡ್ ಮಾಡಿರೋದು. ಇದು ಕಪ್ಪು ಅರ್ಶಿನ. ಇದು ಅಂದರೆ ನಮ್ಮ ಇವರು ಪಿರಿಯಾಪಟ್ಟಣದ ನಮ್ಮ ಕಾಳಪ್ಪನವರು ದೇಸಿ ಬೀಜ ಸಂರಕ್ಷಕರವರು, ಅವರು ಒಂದು 4 ಗೆಡ್ಡೆ ಕೊಟ್ಟಿದ್ರು. ಇದು ಹಾಕಿದ್ದೀನಿ, ಕಪ್ಪು ಅರ್ಶಿನ ಅಂತ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಅವರು ನನಗೆ ಅದು ಮಾಹಿತಿ ಜಾಸ್ತಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಯುರ್ವೇದದಲ್ಲಿ ಚೆನ್ನಾಗಿ ಔಷಧಿ ಗುಣ ಜಾಸ್ತಿ ಇದೆ ಅಂತ ಕೊಟ್ಟಿದ್ರು. ಈಗ ಹಾಕಿದ್ದೀನಿ. ಈಗ ಹಣ್ಣಾಯ್ತದೆ, ಈಗ ಕೀಳ್ಬೇಕು. ಈಗ ಕಿತ್ತ ಮೇಲೆ ಅದನ್ನು ಹೆಂಗೆ ಪ್ರೊಸೆಸಿಂಗ್ ಹೆಂಗೆ ಮಾಡ್ಬೇಕು ಕೇಳ್ಕೊಂಡು ನಮ್ಮ ಕಾಳಪ್ಪನವ್ರನ್ನೇ ಏನೇನು ಅನುಕೂಲ ಆಗುತ್ತೆ ಅಂತ ಕೇಳ್ಬಿಟ್ಟು ವಿಚಾರಿಸ್ಕೊಂಡು ಅದನ್ನು ಕಂಟಿನ್ಯೂ ಮಾಡ್ತೀನಿ.